SIT ರಚನೆ ಆಗಿದೆ, ನೀವು ಹೇಳ್ತಾ ಇದ್ದ ಹಾಗೆ ತನಿಖೆ ಅಂತಂದ್ರೆ ಇನ್ನೇನಿಲ್ಲ, ಅಲ್ಲಿ ಅಸ್ಥಿಪಂಜರಗಳು ನಿಜಕ್ಕೂ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚೋದೇನೆ ಮೊದಲ ಕೆಲಸ ಅಂತ ಹೇಳಿ. ಇದು ಹೇಗಾಗತ್ತೆ ಸರ್? ಅಂದ್ರೆ ಅಲ್ಲಿ ಯಾವ ಟೀಮ್ ಹೋಗುತ್ತೆ, ಈ ಅಸ್ಥಿಪಂಜರಗಳನ್ನ ಮೂಳೆಗಳನ್ನ ಹುಡುಕೋ ಕಾರ್ಯ ಹೇಗಾಗತ್ತೆ? ಯಾಕಂದ್ರೆ ಅದು ರ್ಯಾಂಡಮ್ ಆಗಿ ಯಾರೋ ಹೋದ್ರು ಅಲ್ಲಿ ನೆಲ ಬಗದ್ರು ತಂದ್ರು ಹಾಗಾಗಲ್ಲ. ಇಟ್ ಶುಡ್ ಬಿ ಮಾನಿಟರ್ಡ್, ಈಚ್ ಸ್ಟೆಪ್ ಶುಡ್ ಬಿ ಮಾನಿಟರ್ಡ್, ಇಫ್ ಐ ಆಮ್ ರೈಟ್. ಅದು ಹೇಗಾಗತ್ತೆ ಅನ್ನೋದನ್ನ ವಿವರಿಸಬಹುದಾ ಸರ್? ಅಲ್ಲ ನೋಡಿ, ಫಸ್ಟ್ ಈಗ ನೋ ಪೊಲೀಸ್, ದೇರ್ ಇಸ್ ನೋ ವಿಟ್ನೆಸಸ್ ಫಾರ್ ದಿಸ್ ಬರಿಯಲ್ ಎಕ್ಸೆಪ್ಟ್ ಇವ್ರು ಏನ್ ಹೇಳ್ತಿದ್ದಾರೆ, ಈಸ್ ದ ಓನ್ಲಿ ಪರ್ಸನ್ ಹೂ ಹ್ಯಾಸ್ ಬರಿಡ್, ಈ ಹಿಮ್ಸೆಲ್ಫ್ ಇಸ್ ಅ ವಿಟ್ನೆಸ್. ಸೊ ಅವ್ರು ಹೇಳಿದಾಗ ಈಗ ನೋಡಿ, ದ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಥಿಂಗ್, ನ್ಯಾಯಾಲಯದಲ್ಲಿ 164 ಕೊಟ್ಟಾಗ ದ ಲೋಕಲ್ ಜುರಿಸ್ಡಿಕ್ಷನಲ್ ಪೊಲೀಸ್ ಅವರು ತನಿಖೆ ಮಾಡಿ ಸ್ಟಾರ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ. ದ ಫಸ್ಟ್ ಥಿಂಗ್ ಈಸ್ ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಲ್ಲಿ ಊತಿದ್ದಾರೆ ಅಂತ ಜಾಗ ಇಮಿಡಿಯೇಟ್ ಐಡೆಂಟಿಫೈ ಮಾಡಿ ಅದು ಫುಲ್ ಕಾರ್ಡನ್ ಮಾಡಬೇಕು. ದಟ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಎ ಆಕ್ಚುಯಲ್ ಕ್ರೈಮ್ ಸೀನ್ ಅಂತಾನೆ. ಸೆಕೆಂಡರಿ ಕ್ರೈಮ್ ಸೀನ್ ಆರ್ ಟರ್ಷರಿ ಕ್ರೈಮ್ ಸೀನ್, ದಟ್ ಈಸ್ ಶುಡ್ ಬಿ ಆಕ್ಚುಲಿ ಪಾರ್ಟ್ ಆಫ್ ದ ಕ್ರೈಮ್ ಸೀನ್. ಅದನ್ನ ಸರೌಂಡಿಂಗ್ ಟೇಪ್ ಹಾಕ್ಬಿಟ್ಟು 1 ಎಕರೆನಲ್ಲಿ ಇದೆಯೋ 10 ಎಕರೆನಲ್ಲಿ ಇದೆಯೋ ಅದನ್ನೆಲ್ಲ ಸೈನ್ ಮಾಡಿ ಅಲ್ಲಿ ಡಿಪ್ಲಾಯ್ ಮಾಡಬೇಕು ಪೊಲೀಸರು ಟು ಸೆಕ್ಯೂರ್ ದ ಸೀನ್. ಡಿಪ್ಲಾಯ್ ಮಾಡಿ ಯಾರಿಗೂ ಬಿಡದಲೆ ಅಂಟಿಲ್ ದ ಎಕ್ಸುಮೇಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಫುಲ್ಲಿ ಸೆಕ್ಯೂರಿಟಿ ಹಾಕ್ಬಿಟ್ಟು ಒಬ್ರಿಗೂ ಮಾಧ್ಯಮದವ್ರಿಗಾಗ್ಲಿ ಪೊಲೀಸ್ ಅವ್ರಿಗೂ ಸಹ ಆ ಒಳಗಡೆ ಬಿಡದಲೆ ಸರೌಂಡಿಂಗ್ ಮಾತ್ರ ಗಾರ್ಡ್ ಮಾಡ್ಕೊಂಡು ಇರಬೇಕು. ದಟ್ ಈಸ್ ದ ಇಮಿಡಿಯೇಟ್ ಸ್ಟೆಪ್ ದ SIT ಹ್ಯಾಸ್ ಟು ಟೇಕ್. ಇದು ಮಾಡದೆ ಇದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಸಾಸ್ಟ್ರಸ್ ಟು ದ ಇನ್ವೆಸ್ಟಿಗೇಷನ್. ಸಾಕಷ್ಟು ರಾಜಕೀಯ ಒತ್ತಡ ಅಂತ ಮಾತಾಗ್ತಾ ಇದೆ, ಹಾಗೆ ಪವರ್ಫುಲ್ ವ್ಯಕ್ತಿಗಳು ಅವರ ಒತ್ತಡ ಇರಬಹುದು ಅಂತ ಮಾತಾಗ್ತಾ ಇದೆ. ಸರ್, ನೀವು ಕೂಡ ಇಂಥ ತನಿಖೆಗಳನ್ನ ಮಾಡಿರೋದಕ್ಕೆ ಇನ್ ಜನರಲ್ ಆಗಿ ಕೇಳ್ತಿದ್ದೀನಿ, ತನಿಖಾಧಿಕಾರಿಗಳ ಮೇಲಿರೋ ಪ್ರೆಷರ್ ಇದೆಯಲ್ಲ, ಅದು ಹೇಗಿರುತ್ತೆ ಸರ್? ನೋಡಿ, ದಿಸ್ ಕೇಸ್ ಇಸ್ ಕೆನಾಟ್ ಬಿ ಅ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ದೇರ್ ಆರ್ ಲಾಟ್ ಆಫ್ ಸೈಂಟಿಫಿಕ್ ಲಿಮಿಟೇಷನ್ಸ್ ಅಂತೀವಿ. ಸೈಂಟಿಫಿಕ್ ಲಿಮಿಟೇಷನ್ಸ್ ಜಾಸ್ತಿ ಇದೆ. ಸೊ ಟು ಸಬ್ಸ್ಟಾನ್ಶಿಯೇಟ್ ದ ಕ್ರೈಮ್ ಇನ್ ದ ಕೋರ್ಟ್ ವಿತ್ ಎವಿಡೆನ್ಸಸ್ ತುಂಬಾ ಕಷ್ಟ ತನಿಖಾದಾರಿಗೆ. ಸೊ ಇದರಿಂದ ಅಧಿಕಾರಿ ಅವ್ರು ಎಷ್ಟೇ ಕಷ್ಟಪಟ್ಟು ಇದರಲ್ಲಿ ಎಷ್ಟೇ ಮುತುವರ್ಜಿ ಇದ್ದು ಮಾಡಿದ್ರು ಸಸ್ಪಿಷನ್ಸ್ ವಿಲ್ ಗ್ರೋ ಇನ್ ಕೇಸಸ್ ಲೈಕ್ ದಿಸ್, ಬಿಕಾಸ್ ಯಾಕಂದ್ರೆ ಟೈಮ್ ಲ್ಯಾಪ್ಸ್ ಬಿಟ್ವೀನ್ ದ ಅಲೆಜ್ಡ್ ಕ್ರೈಮ್ ಅಂಡ್ ದ ಎಕ್ಸುಮೇಷನ್ ಈಸ್ ನಿಯರ್ಲಿ 20-25 years. ಪ್ಲಸ್ ದ ಟೈಪ್ ಆಫ್ ಕ್ರೈಮ್ ಏನು ಅಲೆಜ್ ಮಾಡ್ತಿದ್ದಾರೆ, ದಟ್ ಈಸ್ ಸೆಕ್ಷುವಲ್ ಅಸಾಲ್ಟ್ ವಿಚ್ ಕೆನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೆಕೆಂಡ್ಲಿ, ಕುತ್ತಿಗೆ ಎಸ್ಕಿರೋದು, ನೇಣು ಹಾಕಿರೋದು, ದಟ್ ಆಲ್ಸೋ ಕೆನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೊ ಈ ತರ ಸೈಂಟಿಫಿಕ್ ಲಿಮಿಟೇಷನ್ಸ್ ಇರೋದ್ರಿಂದ ತನಿಖೆ ಎಷ್ಟು ಮುಂದೆ ಹೋಗೋದು ಕಠಿಣ ಆಗ್ತದೆ. ಬಟ್ ಓನ್ಲಿ ಥಿಂಗ್ ನೀವು ಹೇಳ್ದಾಗೆ, ಒಂದು ತಾಯಿ ಅವರ ಮಗಳದ ಏನಾದ್ರೂ ಸಿಕ್ಬಿಟ್ರೆ ಆ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಅವ್ರು DNA ಮ್ಯಾಚ್ ಆಗಿದ್ರೆ ದಟ್ ವಿಲ್ ಬಿ ಅ ಕ್ಲಾಸಿಕ್ ಕೇಸ್ ಟು ಸರ್ಟನ್ ಎಕ್ಸ್ಟೆಂಟ್ ಕೊರಾಬರೇಟ್ ಮಾಡಿ ಆಪಾದಿತರವರೆಗೂ ಹೋಗ್ಬೋದು. ಇದೇ ರೀತಿ ನಮಗ್ ಗೊತ್ತಿಲ್ಲಲ್ಲ ವಿಟ್ನೆಸಸ್ ಮುಂದೆ ಯಾರು ಬರ್ತಾರೋ, ಪ್ಲಸ್ ಇನ್ನ ಬೇಕಾದಷ್ಟು ಜನ ಐಡೆಂಟಿಫೈ ಮಾಡ್ಲಿಕ್ಕೆ ಬಂದಾಗ ದ ಕೇಸ್ ವಿಲ್ ಟೇಕ್ ಅ ಟ್ವಿಸ್ಟ್ ಅಷ್ಟೇ, ಇಷ್ಟಂತ ಹೇಳ್ಬೋದು ಈ ಹಂತದಲ್ಲಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ರಾವ್ ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈಗ ಸರ್, SIT ರಚನೆ ಆಗಿದೆ, ನೀವು ಹೇಳ್ತಾ ಇದ್ದ ಹಾಗೆ ತನಿಖೆ ಅಂತಂದ್ರೆ ಇನ್ನೇನಿಲ್ಲ, ಅಲ್ಲಿ ಅಸ್ಥಿಪಂಜರಗಳು ನಿಜಕ್ಕೂ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚೋದೇನೆ ಮೊದಲ ಕೆಲಸ ಅಂತ ಹೇಳಿ. ಇದು ಹೇಗಾಗತ್ತೆ ಸರ್? ಅಂದ್ರೆ ಅಲ್ಲಿ ಯಾವ ಟೀಮ್ ಹೋಗುತ್ತೆ, ಈ ಅಸ್ಥಿಪಂಜರಗಳನ್ನ ಮೂಳೆಗಳನ್ನ ಹುಡುಕೋ ಕಾರ್ಯ ಹೇಗಾಗತ್ತೆ? ಯಾಕಂದ್ರೆ ಅದು ರ್ಯಾಂಡಮ್ ಆಗಿ ಯಾರೋ ಹೋದ್ರು ಅಲ್ಲಿ ನೆಲ ಬಗದ್ರು ತಂದ್ರು ಹಾಗಾಗಲ್ಲ. ಇಟ್ ಶುಡ್ ಬಿ ಮಾನಿಟರ್ಡ್, ಈಚ್ ಸ್ಟೆಪ್ ಶುಡ್ ಬಿ ಮಾನಿಟರ್ಡ್, ಇಫ್ ಐ ಆಮ್ ರೈಟ್. ಅದು ಹೇಗಾಗತ್ತೆ ಅನ್ನೋದನ್ನ ವಿವರಿಸಬಹುದಾ ಸರ್? ಅಲ್ಲ ನೋಡಿ, ಫಸ್ಟ್ ಈಗ ನೋ ಪೊಲೀಸ್, ದೇರ್ ಇಸ್ ನೋ ವಿಟ್ನೆಸಸ್ ಫಾರ್ ದಿಸ್ ಬರಿಯಲ್ ಎಕ್ಸೆಪ್ಟ್ ಇವ್ರು ಏನ್ ಹೇಳ್ತಿದ್ದಾರೆ, ಈಸ್ ದ ಓನ್ಲಿ ಪರ್ಸನ್ ಹೂ ಹ್ಯಾಸ್ ಬರಿಡ್, ಈ ಹಿಮ್ಸೆಲ್ಫ್ ಇಸ್ ಅ ವಿಟ್ನೆಸ್. ಸೊ ಅವ್ರು ಹೇಳಿದಾಗ ಈಗ ನೋಡಿ, ದ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಥಿಂಗ್, ನ್ಯಾಯಾಲಯದಲ್ಲಿ 164 ಕೊಟ್ಟಾಗ ದ ಲೋಕಲ್ ಜುರಿಸ್ಡಿಕ್ಷನಲ್ ಪೊಲೀಸ್ ಅವರು ತನಿಖೆ ಮಾಡಿ ಸ್ಟಾರ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ. ದ ಫಸ್ಟ್ ಥಿಂಗ್ ಈಸ್ ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಲ್ಲಿ ಊತಿದ್ದಾರೆ ಅಂತ ಜಾಗ ಇಮಿಡಿಯೇಟ್ ಐಡೆಂಟಿಫೈ ಮಾಡಿ ಅದು ಫುಲ್ ಕಾರ್ಡನ್ ಮಾಡಬೇಕು. ದಟ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಎ ಆಕ್ಚುಯಲ್ ಕ್ರೈಮ್ ಸೀನ್ ಅಂತಾನೆ. ಸೆಕೆಂಡರಿ ಕ್ರೈಮ್ ಸೀನ್ ಆರ್ ಟರ್ಷರಿ ಕ್ರೈಮ್ ಸೀನ್, ದಟ್ ಈಸ್ ಶುಡ್ ಬಿ ಆಕ್ಚುಲಿ ಪಾರ್ಟ್ ಆಫ್ ದ ಕ್ರೈಮ್ ಸೀನ್. ಅದನ್ನ ಸರೌಂಡಿಂಗ್ ಟೇಪ್ ಹಾಕ್ಬಿಟ್ಟು 1 ಎಕರೆನಲ್ಲಿ ಇದೆಯೋ 10 ಎಕರೆನಲ್ಲಿ ಇದೆಯೋ ಅದನ್ನೆಲ್ಲ ಸೈನ್ ಮಾಡಿ ಅಲ್ಲಿ ಡಿಪ್ಲಾಯ್ ಮಾಡಬೇಕು ಪೊಲೀಸರು ಟು ಸೆಕ್ಯೂರ್ ದ ಸೀನ್.
ಡಿಪ್ಲಾಯ್ ಮಾಡಿ ಯಾರಿಗೂ ಬಿಡದಲೆ ಅಂಟಿಲ್ ದ ಎಕ್ಸುಮೇಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಫುಲ್ಲಿ ಸೆಕ್ಯೂರಿಟಿ ಹಾಕ್ಬಿಟ್ಟು ಒಬ್ರಿಗೂ ಮಾಧ್ಯಮದವ್ರಿಗಾಗ್ಲಿ ಪೊಲೀಸ್ ಅವ್ರಿಗೂ ಸಹ ಆ ಒಳಗಡೆ ಬಿಡದಲೆ ಸರೌಂಡಿಂಗ್ ಮಾತ್ರ ಗಾರ್ಡ್ ಮಾಡ್ಕೊಂಡು ಇರಬೇಕು. ದಟ್ ಈಸ್ ದ ಇಮಿಡಿಯೇಟ್ ಸ್ಟೆಪ್ ದ SIT ಹ್ಯಾಸ್ ಟು ಟೇಕ್. ಇದು ಮಾಡದೆ ಇದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಸಾಸ್ಟ್ರಸ್ ಟು ದ ಇನ್ವೆಸ್ಟಿಗೇಷನ್. ಸಾಕಷ್ಟು ರಾಜಕೀಯ ಒತ್ತಡ ಅಂತ ಮಾತಾಗ್ತಾ ಇದೆ, ಹಾಗೆ ಪವರ್ಫುಲ್ ವ್ಯಕ್ತಿಗಳು ಅವರ ಒತ್ತಡ ಇರಬಹುದು ಅಂತ ಮಾತಾಗ್ತಾ ಇದೆ. ಸರ್, ನೀವು ಕೂಡ ಇಂಥ ತನಿಖೆಗಳನ್ನ ಮಾಡಿರೋದಕ್ಕೆ ಇನ್ ಜನರಲ್ ಆಗಿ ಕೇಳ್ತಿದ್ದೀನಿ, ತನಿಖಾಧಿಕಾರಿಗಳ ಮೇಲಿರೋ ಪ್ರೆಷರ್ ಇದೆಯಲ್ಲ, ಅದು ಹೇಗಿರುತ್ತೆ ಸರ್? ನೋಡಿ, ದಿಸ್ ಕೇಸ್ ಇಸ್ ಕೆನಾಟ್ ಬಿ ಎ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ದೇರ್ ಆರ್ ಲಾಟ್ ಆಫ್ ಸೈಂಟಿಫಿಕ್ ಲಿಮಿಟೇಷನ್ಸ್ ಅಂತೀವಿ. ಸೈಂಟಿಫಿಕ್ ಲಿಮಿಟೇಷನ್ಸ್ ಜಾಸ್ತಿ ಇದೆ. ಸೊ ಟು ಸಬ್ಸ್ಟಾನ್ಶಿಯೇಟ್ ದ ಕ್ರೈಮ್ ಇನ್ ದ ಕೋರ್ಟ್ ವಿತ್ ಎವಿಡೆನ್ಸಸ್ ತುಂಬಾ ಕಷ್ಟ ತನಿಖಾದಾರಿಗೆ. ಸೊ ಇದರಿಂದ ಅಧಿಕಾರಿ ಅವ್ರು ಎಷ್ಟೇ ಕಷ್ಟಪಟ್ಟು ಇದರಲ್ಲಿ ಎಷ್ಟೇ ಮುತುವರ್ಜಿ ಇದ್ದು ಮಾಡಿದ್ರು ಸಸ್ಪಿಷನ್ಸ್ ವಿಲ್ ಗ್ರೋ ಇನ್ ಕೇಸಸ್ ಲೈಕ್ ದಿಸ್, ಬಿಕಾಸ್ ಯಾಕಂದ್ರೆ ಟೈಮ್ ಲ್ಯಾಪ್ಸ್ ಬಿಟ್ವೀನ್ ದ ಅಲೆಜ್ ಕ್ರೈಮ್ ಅಂಡ್ ದ ಎಕ್ಸುಮೇಷನ್ ಇಸ್ ನಿಯರ್ಲಿ 20-25 years. ಪ್ಲಸ್ ದ ಟೈಪ್ ಆಫ್ ಕ್ರೈಮ್ ಏನು ಅಲೆಜ್ ಮಾಡ್ತಿದ್ದಾರೆ ದಟ್ ಈಸ್ ಸೆಕ್ಷುವಲ್ ಅಸಾಲ್ಟ್ ವಿಚ್ ಕೆನ್ ನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೆಕೆಂಡ್ಲಿ, ಕುತ್ತಿಗೆ ಎಸ್ಕಿರೋದು, ನೇಣು ಹಾಕಿರೋದು, ದಟ್ ಆಲ್ಸೋ ಕೆನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೊ ಈ ತರ ಸೈಂಟಿಫಿಕ್ ಲಿಮಿಟೇಷನ್ಸ್ ಇರೋದ್ರಿಂದ ತನಿಖೆ ಎಷ್ಟು ಮುಂದೆ ಹೋಗೋದು ಕಠಿಣ ಆಗ್ತದೆ. ಬಟ್ ಓನ್ಲಿ ಥಿಂಗ್ ನೀವು ಹೇಳ್ದಾಗೆ, ಒಂದು ತಾಯಿ ಅವರ ಮಗಳದ ಏನಾದ್ರೂ ಸಿಕ್ಬಿಟ್ರೆ ಆ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಅವ್ರು DNA ಮ್ಯಾಚ್ ಆಗಿದ್ರೆ ದಟ್ ವಿಲ್ ಬಿ ಅ ಕ್ಲಾಸಿಕ್ ಕೇಸ್ ಟು ಸರ್ಟನ್ ಎಕ್ಸ್ಟೆಂಟ್ ಕೊರಾಬರೇಟ್ ಮಾಡಿ ಆಪಾದಿತರವರೆಗೂ ಹೋಗ್ಬೋದು. ಇದೇ ರೀತಿ ನಮಗ್ ಗೊತ್ತಿಲ್ಲಲ್ಲ ವಿಟ್ನೆಸಸ್ ಮುಂದೆ ಯಾರು ಬರ್ತಾರೋ, ಪ್ಲಸ್ ಇನ್ನ ಬೇಕಾದಷ್ಟು ಜನ ಐಡೆಂಟಿಫೈ ಮಾಡ್ಲಿಕ್ಕೆ ಬಂದಾಗ ದ ಕೇಸ್ ವಿಲ್ ಟೇಕ್ ಅ ಟ್ವಿಸ್ಟ್. ಅಷ್ಟೇ, ಇಷ್ಟಂತ ಹೇಳ್ಬೋದು ಈ ಹಂತದಲ್ಲಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ರಾವ್ ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈಗ ಸರ್, SIT ರಚನೆ ಆಗಿದೆ, ನೀವು ಹೇಳ್ತಾ ಇದ್ದ ಹಾಗೆ ತನಿಖೆ ಅಂತಂದ್ರೆ ಇನ್ನೇನಿಲ್ಲ, ಅಲ್ಲಿ ಅಸ್ಥಿಪಂಜರಗಳು ನಿಜಕ್ಕೂ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚೋದೇನೆ ಮೊದಲ ಕೆಲಸ ಅಂತ ಹೇಳಿ. ಇದು ಹೇಗಾಗತ್ತೆ ಸರ್? ಅಂದ್ರೆ ಅಲ್ಲಿ ಯಾವ ಟೀಮ್ ಹೋಗುತ್ತೆ, ಈ ಅಸ್ಥಿಪಂಜರಗಳನ್ನ ಮೂಳೆಗಳನ್ನ ಹುಡ್ಕೋ ಕಾರ್ಯ ಹೇಗಾಗತ್ತೆ? ಯಾಕಂದ್ರೆ ಅದು ರ್ಯಾಂಡಮ್ ಆಗಿ ಯಾರೋ ಹೋದ್ರು ಅಲ್ಲಿ ನೆಲ ಬಗದ್ರು ತಂದ್ರು ಹಾಗಾಗಲ್ಲ. ಇಟ್ ಶುಡ್ ಬಿ ಮಾನಿಟರ್ಡ್, ಈಚ್ ಸ್ಟೆಪ್ ಶುಡ್ ಬಿ ಮಾನಿಟರ್ಡ್, ಇಫ್ ಐ ಆಮ್ ರೈಟ್. ಅದು ಹೇಗಾಗತ್ತೆ ಅನ್ನೋದನ್ನ ವಿವರಿಸಬಹುದಾ ಸರ್? ಅಲ್ಲ ನೋಡಿ, ಫಸ್ಟ್ ಈಗ ನೋ ಪೊಲೀಸ್, ದೇರ್ ಇಸ್ ನೋ ವಿಟ್ನೆಸಸ್ ಫಾರ್ ದಿಸ್ ಬರಿಯಲ್ ಎಕ್ಸೆಪ್ಟ್ ಇವ್ರು ಏನ್ ಹೇಳ್ತಿದ್ದಾರೆ, ಈಸ್ ದ ಓನ್ಲಿ ಪರ್ಸನ್ ಹೂ ಹ್ಯಾಸ್ ಬರಿಡ್, ಈ ಹಿಮ್ಸೆಲ್ಫ್ ಇಸ್ ಅ ವಿಟ್ನೆಸ್. ಸೊ ಅವ್ರು ಹೇಳಿದಾಗ ಈಗ ನೋಡಿ, ದ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಥಿಂಗ್, ನ್ಯಾಯಾಲಯದಲ್ಲಿ 164 ಕೊಟ್ಟಾಗ ದ ಲೋಕಲ್ ಜುರಿಸ್ಡಿಕ್ಷನಲ್ ಪೊಲೀಸ್ ಅವರು ತನಿಖೆ ಮಾಡಿ ಸ್ಟಾರ್ಟ್ ಆಗಿದ್ದು. ಫಾರ್ ಎಕ್ಸಾಂಪಲ್ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ. ದ ಫಸ್ಟ್ ಥಿಂಗ್ ಈಸ್ ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಲ್ಲಿ ಊತಿದ್ದಾರೆ ಅಂತ ಜಾಗ ಇಮಿಡಿಯೇಟ್ ಐಡೆಂಟಿಫೈ ಮಾಡಿ ಅದು ಫುಲ್ ಕಾರ್ಡನ್ ಮಾಡಬೇಕು. ದಟ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಎ ಆಕ್ಚುಯಲ್ ಕ್ರೈಮ್ ಸೀನ್ ಅಂತಾನೆ. ಸೆಕೆಂಡರಿ ಕ್ರೈಮ್ ಸೀನ್ ಆರ್ ಟರ್ಷರಿ ಕ್ರೈಮ್ ಸೀನ್, ದಟ್ ಈಸ್ ಶುಡ್ ಬಿ ಆಕ್ಚುಲಿ ಪಾರ್ಟ್ ಆಫ್ ದ ಕ್ರೈಮ್ ಸೀನ್. ಅದನ್ನ ಸರೌಂಡಿಂಗ್ ಟೇಪ್ ಹಾಕ್ಬಿಟ್ಟು 1 ಎಕರೆನಲ್ಲಿ ಇದೆಯೋ 10 ಎಕರೆನಲ್ಲಿ ಇದೆಯೋ ಅದನ್ನೆಲ್ಲ ಸೈನ್ ಮಾಡಿ ಅಲ್ಲಿ ಡಿಪ್ಲಾಯ್ ಮಾಡಬೇಕು ಪೊಲೀಸರು ಟು ಸೆಕ್ಯೂರ್ ದ ಸೀನ್. ಡಿಪ್ಲಾಯ್ ಮಾಡಿ ಯಾರಿಗೂ ಬಿಡದಲೆ ಅಂಟಿಲ್ ದ ಎಕ್ಸುಮೇಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಫುಲ್ಲಿ ಸೆಕ್ಯೂರಿಟಿ ಹಾಕ್ಬಿಟ್ಟು ಒಬ್ರಿಗೂ ಮಾಧ್ಯಮದವ್ರಿಗಾಗ್ಲಿ ಪೊಲೀಸ್ ಅವ್ರಿಗೂ ಸಹ ಆ ಒಳಗಡೆ ಬಿಡದಲೆ ಸರೌಂಡಿಂಗ್ ಮಾತ್ರ ಗಾರ್ಡ್ ಮಾಡ್ಕೊಂಡು ಇರಬೇಕು. ದಟ್ ಈಸ್ ದ ಇಮಿಡಿಯೇಟ್ ಸ್ಟೆಪ್ ದ SIT ಹ್ಯಾಸ್ ಟು ಟೇಕ್. ಇದು ಮಾಡದೆ ಇದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಸಾಸ್ಟ್ರಸ್ ಟು ದ ಇನ್ವೆಸ್ಟಿಗೇಷನ್. ಸಾಕಷ್ಟು ರಾಜಕೀಯ ಒತ್ತಡ ಅಂತ ಮಾತಾಗ್ತಾ ಇದೆ, ಹಾಗೆ ಪವರ್ಫುಲ್ ವ್ಯಕ್ತಿಗಳು ಅವರ ಒತ್ತಡ ಇರಬಹುದು ಅಂತ ಮಾತಾಗ್ತಾ ಇದೆ. ಸರ್, ನೀವು ಕೂಡ ಇಂಥ ತನಿಖೆಗಳನ್ನ ಮಾಡಿರೋದಕ್ಕೆ ಇನ್ ಜನರಲ್ ಆಗಿ ಕೇಳ್ತಿದ್ದೀನಿ, ತನಿಖಾಧಿಕಾರಿಗಳ ಮೇಲಿರೋ ಪ್ರೆಷರ್ ಇದೆಯಲ್ಲ, ಅದು ಹೇಗಿರುತ್ತೆ ಸರ್? ನೋಡಿ, ದಿಸ್ ಕೇಸ್ ಇಸ್ ಕೆನಾಟ್ ಬಿ ಎ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ದೇರ್ ಆರ್ ಲಾಟ್ ಆಫ್ ಸೈಂಟಿಫಿಕ್ ಲಿಮಿಟೇಷನ್ಸ್ ಅಂತೀವಿ. ಸೈಂಟಿಫಿಕ್ ಲಿಮಿಟೇಷನ್ಸ್ ಜಾಸ್ತಿ ಇದೆ. ಸೊ ಟು ಸಬ್ಸ್ಟಾನ್ಶಿಯೇಟ್ ದ ಕ್ರೈಮ್ ಇನ್ ದ ಕೋರ್ಟ್ ವಿತ್ ಎವಿಡೆನ್ಸಸ್ ತುಂಬಾ ಕಷ್ಟ ತನಿಖಾದಾರಿಗೆ. ಸೊ ಇದರಿಂದ ಅಧಿಕಾರಿ ಅವ್ರು ಎಷ್ಟೇ ಕಷ್ಟಪಟ್ಟು ಇದರಲ್ಲಿ ಎಷ್ಟೇ ಮುತುವರ್ಜಿ ಇದ್ದು ಮಾಡಿದ್ರು ಸಸ್ಪಿಷನ್ಸ್ ವಿಲ್ ಗ್ರೋ ಇನ್ ಕೇಸಸ್ ಲೈಕ್ ದಿಸ್, ಬಿಕಾಸ್ ಯಾಕಂದ್ರೆ ಟೈಮ್ ಲ್ಯಾಪ್ಸ್ ಬಿಟ್ವೀನ್ ದ ಅಲೆಜ್ ಕ್ರೈಮ್ ಅಂಡ್ ದ ಎಕ್ಸುಮೇಷನ್ ಇಸ್ ನಿಯರ್ಲಿ 20-25 years. ಪ್ಲಸ್ ದ ಟೈಪ್ ಆಫ್ ಕ್ರೈಮ್ ಏನು ಅಲೆಜ್ ಮಾಡ್ತಿದ್ದಾರೆ ದಟ್ ಈಸ್ ಸೆಕ್ಷುವಲ್ ಅಸಾಲ್ಟ್ ವಿಚ್ ಕೆನ್ ನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೆಕೆಂಡ್ಲಿ, ಕುತ್ತಿಗೆ ಎಸ್ಕಿರೋದು, ನೇಣು ಹಾಕಿರೋದು, ದಟ್ ಆಲ್ಸೋ ಕೆನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೊ ಈ ತರ ಸೈಂಟಿಫಿಕ್ ಲಿಮಿಟೇಷನ್ಸ್ ಇರೋದ್ರಿಂದ
ತನಿಖೆ ಎಷ್ಟು ಮುಂದೆ ಹೋಗೋದು ಕಠಿಣ ಆಗ್ತದೆ. ಬಟ್ ಓನ್ಲಿ ಥಿಂಗ್ ನೀವು ಹೇಳ್ದಾಗೆ ಒಂದು ತಾಯಿ ಅವರ ಮಗಳದ ಏನಾದ್ರೂ ಸಿಕ್ಬಿಟ್ರೆ ಆ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಅವ್ರು DNA ಮ್ಯಾಚ್ ಆಗಿದ್ರೆ ದಟ್ ವಿಲ್ ಬಿ ಅ ಕ್ಲಾಸಿಕ್ ಕೇಸ್ ಟು ಸರ್ಟನ್ ಎಕ್ಸ್ಟೆಂಟ್ ಕೊರಾಬರೇಟ್ ಮಾಡಿ ಆಪಾದಿತರವರೆಗೂ ಹೋಗ್ಬೋದು. ಇದೇ ರೀತಿ ನಮಗ್ ಗೊತ್ತಿಲ್ಲಲ್ಲ ವಿಟ್ನೆಸಸ್ ಮುಂದೆ ಯಾರು ಬರ್ತಾರೋ ಪ್ಲಸ್ ಇನ್ನ ಬೇಕಾದಷ್ಟು ಜನ ಐಡೆಂಟಿಫೈ ಮಾಡ್ಲಿಕ್ಕೆ ಬಂದಾಗ ದ ಕೇಸ್ ವಿಲ್ ಟೇಕ್ ಅ ಟ್ವಿಸ್ಟ್ ಅಷ್ಟೇ, ಇಷ್ಟಂತ ಹೇಳ್ಬೋದು ಈ ಹಂತದಲ್ಲಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ರಾವ್ ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.